ನೋಡಿ ಹಸು ಹಾಲು ಕರಿತಾ ಇದ್ದಾರೆ ಹೊರಗಡೆ ಕಟ್ಕೊಂಡು. ಅಜ್ಜಿ ಏನೋ ವಿಳೆದೆಲೆ ಹಾಕೊಳ್ತಾ ಇದೆ, ಏನೋ ಮಾಡ್ತಾ ಇದ್ದಾರೆ. ಗುಡಿಸ್ಲು ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡಲ್ಲ ಇಲ್ಲಿ ಪಾಪ ಚಡ್ಡಿ ಬಿಚ್ಕೊಂಡು ತಲೆಗೆ ಹೆಂಗೆ ಕಟ್ಕೊಂಡಿದೆ ಟೊಪ್ಪಿ ನೋಡು, ಸಂತ ಟೊಪ್ಪಿ. ಅವರಮ್ಮ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಅವರಪ್ಪ ಇಲ್ಲಿ ಮರ ಹೊಡಿತಾ ಇದ್ದಾರೆ. ಕೋಳಿಗಳೆಲ್ಲ ಬಂದಿದೆ, ಇನ್ನು ಸಂಜೆ ಕೂಡ ಹಾಕ್ಬೇಕು. ಅವ್ರು ನಾಗೇಗೌಡ್ರದೇ ಅಲ್ವಾ ಅದು ವಿಗ್ರಹ? ಕೋಟಿಗೊಬ್ಬ ಕಣಮ್ಮ ಇವರು. ಎಲ್ಲರಿಗೂ ನಮಸ್ಕಾರ. ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಜನಪದ ಲೋಕಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿ, ಯಾಕಂದರೆ ಇಲ್ಲೇ ಹತ್ರ ಈ ದೇವಸ್ಥಾನದಿಂದ, ಹಾಗಾಗಿ ಇಲ್ಲಿ ಬಂದು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬರ್ತಿದ್ದಾಗೇ ನೋಡಿ ಇಲ್ಲಿ ಕುದುರೆ ಗಾಡಿ ಎಲ್ಲ ನಿಂತಿದೆ. ನಾವು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಸ್ವಲ್ಪ ಎಷ್ಟು ಬೇಗ ನೋಡೋಕ್ಕೆ ಸಾಧ್ಯ ಅಷ್ಟು ಬೇಗ ನೋಡೋಣ ಅಂತ ನೋಡ್ಕೊಳ್ತಾ ಇದ್ದೀನಿ. ಇನ್ನೊಂದು ದಿನ ಬರಬೇಕು ಅಂದರೆ ಮತ್ತೆ ಬಿಡುವಾಗಲ್ಲ, ನಮ್ಮನೆಯವರಿಗೆ ಮತ್ತೆ ಶೂಟಿಂಗ್ ಸ್ಟಾರ್ಟು. ಸೊ ಹಾಗಾಗಿ ಒಂದ್ಸರಿ ನೋಡಿರೋಣ, ಆದರೆ ಇನ್ನೊಂದು ಸರಿ ಬರೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಇವತ್ತು ಫುಲ್ ನೋಡೋಕ್ಕೆ ಟೈಮ್ ಇಲ್ಲ. ಎಷ್ಟು ಚೆನ್ನಾಗಿದೆ. ನಂಗೆ ಯಾವ್ದು ನೋಡಲಿ ಯಾವ್ದು ಬಿಡಲಿ ಅನ್ನಿಸ್ತದೆ. ನೋಡಿ ಬೇಸಿಗೆ ಕಾಲದಲ್ಲಿ ಬೇರೆ ಬಂದಿರ್ತೀವಿ. ಇದೇನು ಎಷ್ಟು ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ. ಬಟ್ ಇವತ್ತು ಟೈಮ್ ಇಲ್ಲ, ಇನ್ನೊಂದಿನ ನಮ್ಮ ಮನೆಯವ್ರು ಕರ್ಕೊಬರ್ತಾರಂತೆ. ಇವತ್ತು ಮಡಿಕೆಗಳು ನೋಡೋಣ ಅಂತ ಬಂದಿದ್ದೀನಿ. ಇನ್ನೊಂತಾರೆ ಕ್ಲೋಸಾ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಮಡಿಕೆ ತಗೊಂಡೋಗೋಣ ಅಂತ. ಎಲ್ಲ ಆಗೋಗ್ತಿದೆ ಮೇಡಮ್, ಮಾಡಬೇಕು. ಹೌದಾ? ಆ್ಯಕ್ಚುಲಿ ಮಡಿಕೆಗಳು ಇರಲಿಲ್ಲ, ಎಲ್ಲ ಖಾಲಿಯಾಗಿ ಹೋಗಿತ್ತು. ಬಟ್ ಇಂಥರ ಶೋ ಪೀಸಸ್ ಇದ್ದು. ನನಗೆ ಮಡಿಕೆಗಳು ಬಾಣಲಿ ಆಗಲಿ, ನಮ್ಮನೆಯವ್ರಿಗೆ ಲಾಸ್ಟ್ ಟೈಮ್ ಹೋಗಿದಾಗ ಒಂದು ನೀರಿಂದು ಜಗ್ಗು ತೊಗೊಬಿಟ್ಟು ಬಂದಿದ್ರು. ಮತ್ತು ಇನ್ನೂ ತುಂಬ ಥರದ್ದಿದೆ ಅಂತ ಹೇಳಿ ವಿಡಿಯೋ ಕಳಿಸಿದ್ರು. ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ, ಹೋಗ್ಬಿಟ್ಟು ಬರೋಣ ರೀ ಅಂತ ಹೇಳಿದ್ದೆ. ಹಾಗಾಗಿ ಕರ್ಕೊಬಿಟ್ಟು ಬಂದಿದ್ದಾರೆ. ಇಲ್ಲೆಲ್ಲ ನೋಡಿ ಇದೆಲ್ಲ ಶೋ ಪೀಸಸ್ ಅಷ್ಟೇ. ನನಗೆ ತಟ್ಟೆ, ಲೋಟ, ಊಜಿ, ಸಾಂಬಾರು ಮಾಡೋ ಅಂಥದ್ದು ಇಂಥದ್ದು ಬೇಕಾಗಿತ್ತು. ಸೊ ಹಾಗಾಗಿ ಬಂದಿದ್ದೆ, ಇರಲಿಲ್ಲ. ನೆಕ್ಸ್ಟ್ ಟೈಮ್ ಫೋನ್ ಮಾಡ್ಕೊಬನ್ನಿ ಮೇಡಮ್, ಇರ್ತೀನಿ, ಮಾಡಿಟ್ಟಿರ್ತೀನಿ ಅಂತ ಹೇಳಿದರು. ನೆಕ್ಸ್ಟ್ ಟೈಮ್ ಇಲ್ಲಿ ಶೂಟಿಂಗ್ ಇದೆ ನಮ್ಮ ಮನೆಯವರು. ಈಗ ನಾಳೆ ಎಲ್ಲಿದೆ ಶೂಟಿಂಗ್, ಇಲ್ಲೊಂದು 2-3 ಡೇಸ್ ನಡೆಯುತ್ತೆ. ಆವತ್ತಿನ ದಿನ ತಗೊಬಿಟ್ಟು ಬರ್ತಾರೆ, ಎಷ್ಟಿರುತ್ತೆ ಅಷ್ಟು. ಇಲ್ಲಿ ನೋಡಿ ಕುಡ್ಲು, ಕತ್ತಿ, ಚಾಕು ಎಣಿಯೋದಿರುತ್ತಲ್ಲ, ಅದು ಈ ಜಾಗ ಎಷ್ಟು ಚೆನ್ನಾಗಿದೆ. ಆಗಿನ ಕಾಲದಲ್ಲಿ ಮಾತಾಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊತಾ ಇದ್ರೇನಲ್ಲ. ನೋಡೋಕ್ಕೆ ಎಲ್ಲ ರಿಯಲ್ ಆಗಿದೆ ಅನ್ನೋ ಥರ ಅನ್ನಿಸ್ತಿದೆ. ತುಂಬಾ ಚೆನ್ನಾಗಿದೆ. ನಂಗೆ ತುಂಬ ಖುಷಿ ಆಯಿತು, ಇಷ್ಟ ಆಯಿತು. ಇಂಥದ್ದೆಲ್ಲ ನೋಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಭತ್ತ ಕುಟ್ಟ ಅಂತ ಜಾಗ, ಆ ಜಾಗನೇ ಎಷ್ಟು ಚೆನ್ನಾಗಿದೆ. ಆ ನೆಲಗಳೇ ಚೆಂದ. ಅಂದರೆ ಫಸ್ಟ್ ಸಗಣಿ ಎಲ್ಲಿ ಸಾರಿಸೋರು, ಆಮೇಲೆ ಸಿಮೆಂಟು, ಆಮೇಲೆ ಆ ಕೆಂಪು ನೆಲ ಅಂತ ಬರೋದಲ್ಲ, ಅದೆಲ್ಲ ಹಾಕಿ ಮಾಡೋರು. ಬಟ್ ಆ ಜಾಗನೇ ಚೆಂದ ನೋಡೋಕ್ಕಂಥದ್ದು. ನೋಡಿ ಅವ್ರ ಕಾಲೆಲ್ಲ ಹೇಗಿದೆ, ರಿಯಲ್ ಆಗಿದೆ. ನನಗೆ ಚಡ್ಡಿ ಕಾಣೋ ಥರ ಅಲ್ಲೋ ಪಂಚೆ ಎಲ್ಲ ಹಾಕ್ತಾಯಿದ್ದಿದ್ದು, ಟವಲೆಲ್ಲ ಹೆಗ್ಲ ಮೇಲೆ ಹಾಕ್ಕೊಳ್ಳೋರು, ಹಾಗೆ ಕೆಲಸ ಮಾಡೋರು. ನೋಡಿ ಇಲ್ಲೊಂದು ಹಳ್ಳಿ ಮನೆ ಇದೆ. ಮಡಿಕೆ ತೊಗೊಳ್ಳೋಣ ಅಂತ ಬಂದೆ. ಮಡಿಕೆ ಎಲ್ಲ ಖಾಲಿಯಾಗಿ ಹೋಗ್ಬಿಡ್ತಿದಂತೆ. ಇಲ್ಲಿ ನೀರು ತುಂಬಿಕೊಂಡು, ನೀರು ಸೇದ್ಕೊಂಡು, ನೀರು ತಗೊಂಡು ಹೋಗ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ. ನನ್ನ ಮಗಳು ಬೇರೆ ಮಲಗಿದೆ, ಹಾಗಾಗಿ ಅಲ್ಲೇ ಬಿಟ್ಟು ಬಂದು. ನೋಡಿ ಇಲ್ಲಿ ಭತ್ತ ಕೊಡ್ತಾ ಇದ್ದಾರೆ. ನನಗೆಲ್ಲಿ ಇವ್ರಿಗೆ ಜೀವ ಬಂದುಬಿಡುತ್ತೋ ನಂಗೆ ಆಗ್ತಾಯಿದೆ. ಇದು ಎಣ್ಣೆಗಾಣ ಅಂತ ಆಗಿನ ಕಾಲದಲ್ಲಿ ಮಾಡ್ತಾ ಇದ್ದಿದ್ದು. ಜಾಗನೂ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಅದರೊಳಗೆ ಯಾವ ಥರದ ಎಣ್ಣೆ ಬೇಕೋ ಅದು ಹಾಕ್ಬಿಟ್ಟು ಅದ್ರ ಸುತ್ತ ಹಸು ಸುತ್ತಿಸೋರೇನೋ. ಬೀಗ ಹಾಕ್ಬಿಟ್ಟಿದೆ. ಅದು ಲೇಟ್ ಆಯ್ತಲ್ಲ, 5:30 ಹಂಗಂತ ಕ್ಲೋಸ್ ಇದು. ನಾವೀಗ 5 ಗಂಟೆಗೆ ಬಂದಿದ್ವಿ. ನೋಡಿ ಇಲ್ಲೆಲ್ಲ ಅಡಿಕೆ ಒಬ್ರು ಕುಡ್ಕೊಂಡು ಮಾತಾಡ್ತಾ ಇದ್ದಾರೆ. ಇಲ್ಲಿ ಭತ್ತನ ಇಲ್ಲಿ ಎಲ್ಲ ಅಡಿಕೆ ಕೊಡ್ತಾ ಇದ್ದಾರೆ ಅಜ್ಜಿ. ಕೈಯೆಲ್ಲ ನೋಡಿ ಹೆಂಗಿದೆ. ಇಲ್ಲ ಹಸುಗಳು ಕೊಡ್ಕೆ ನೋಡಿ ಹೆಂಗಿದೆ. ಎಲ್ಲ ಹಸುಗಳು ನೋಡಿ, ಎಮ್ಮೆ, ಹಸು, ಕರು ಎಲ್ಲ ಕಟ್ಟಿದ್ದಾರೆ. ಮೊದಲು ಹಂಚಿನ ಮನೆಗಳಲ್ಲಿ ಹಿಂಗೆ ಅಲ್ವಾ ಕಟ್ತಾ ಇದ್ದಿದ್ದು, ಗಳಕ್ಕೆ, ರೀಪ್ಗಳಿಗೆ ಈ ಥರ ಕಟ್ತಾಯಿದ್ರು. ನಾವು ಅಷ್ಟೇ, ಈ ಕಲರಿಗೆ ಹೋದರೂ ಅಷ್ಟೇ ಬರ್ಲೆ ಕಡ್ಡಿ ಎಲ್ಲ ಕಟ್ತೀವಿ. ಇನ್ನೂ ಏನೇನೋ ಪೈಪೆಲ್ಲ ನೇತಾಕ್ತೀವಿ, ಹಾಗೆ ಎಲ್ಲ ಕಟ್ಟಿದ್ದಾರೆ. ನೀವು ಬರೋದಿದ್ರೆ ಬೇಗನೆ ಬನ್ನಿ. ಬೆಳಗ್ಗೆ ಒಂದು 10:30 11 ಗಂಟೆ ಹಂಗೆ ಬಂದರೆ, ಗೊತ್ತಿಲ್ಲ ಓಪನಿಂಗ್ ಟೈಮ್ ನನಗೆ ಮರ್ತೋಗ್ಬಿಡ್ತಾವೆ. ಬಟ್ ಆದಷ್ಟು ಬೇಗ ಬಂದರೆ ಮುಗಿಸ್ಕೊಂಡು ಹೋಗ್ಬೋದು. ಇದೆಲ್ಲನೂ ಸಂಜೆ 5:30ಗೆ ಕ್ಲೋಸ್ ಆಗ್ತದೆ. ಆ್ಯಕ್ಚುಲಿ ಇಲ್ಲಿ ಈ ಮ್ಯೂಸಿಯಮ್ ಇದೆ, ತುಂಬ ಚೆನ್ನಾಗಿದೆ. ಎಲ್ಲ ಫೋಟೋ ವಿಡಿಯೋ ಎಲ್ಲ ಮಾಡೋಗಿಲ್ಲ, ಬರೀ ಕಣ್ಣು ತುಂಬಿಸ್ಕೊಂಡ್ಬಿಟ್ಟು ಬರಬೇಕು. ಚಿಕ್ಕದಾಗಿ ನನ್ನಂಗೆ ಏನಾದರೂ ಆಸೆ ಪಡೋವಂಥ ಇದ್ದರೆ ಕಣ್ಣು ತುಂಬಿಸ್ಕೊಂಡು ಮನಸ್ಸು ತುಂಬಿಸ್ಕೊಂಡು ಬರ್ಬೋದು. ತುಂಬ ಖುಷಿಯಾಗುತ್ತೆ. ಲಾಸ್ಟ್ ಟೈಮ್ ನಾನು ಧರ್ಮಸ್ಥಳಕ್ಕೆ ಹೋದಾಗ ಒಂದು ಮ್ಯೂಸಿಯಮ್ ಇತ್ತಲ್ಲ, ಸೊ ಅದೇ ಥರ ಸ್ವಲ್ಪ ಇದು ಚಿಕ್ಕದು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಹಳ್ಳಿಗುಳಿ ಮನೆ ಆಗಿರ್ಬೋದು, ಅಥವಾ ಸೇರು ಪಾವು ಚಟಕು ಅಂತ ಇರ್ತೀವಲ್ಲ, ದವಸ ಧಾನ್ಯಗಳೆಲ್ಲ ಅಳಿಯೋ ಅಂಥದ್ದು ಅದಿದೆ, ಎಣ್ಣೆ ಅಳಿಯೋ ಅಂಥದ್ದೆಲ್ಲ ಇದೆ. ತೂಕದ್ಬಿಟ್ಟು ಚಿಕ್ಕದು. ಮತ್ತು ಎಂಥದ್ದು ಕುಣಿತ ಎಲ್ಲ ಆಗಿನ ಕಾಲದಲ್ಲಿ ಹೇಗಿತ್ತು, ಮತ್ತು ಮದುವೆ ಶಾಸ್ತ್ರಗಳೆಲ್ಲ ಹೇಗಿತ್ತು,
ಇನ್ನು ಹಳೆ ಮರದ್ದು ಸೌಟು ದಬ್ರಿ ಮತ್ತು ಹಂಡೆ ಮಜ್ಜಿಗೆ ಕಡಿ ಹಂಡೆ ಎಲ್ಲ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಇದು ಬಂದರೆ ಇದೊಂದು ಮ್ಯೂಸಿಯಮ್ಗೆ ಹೋಗಲೇಬೇಕು. ತುಂಬ ಕ್ಲೀನಾಗಿದೆ ಒಳಗೆ ಮಾತ್ರ, ಎಲ್ಲ ಇಲ್ಲಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಒಳಗೆ ಹೋದರೆ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ಇರುತ್ತೆ. ಮತ್ತು ಆಗಿನ ಕಾಲದ ಒಡವೆಗಳೆಲ್ಲ ಹೇಗಿದ್ದ ಎಲ್ಲ ಹಾಕೊಳ್ತಾ ಇದ್ದಿದ್ದು, ಮದುವೆಗೆಲ್ಲ ಯಾವ ಥರ ರೆಡಿ ಆಗ್ತಾ ಇದ್ದಿದ್ದು, ಮತ್ತು ಇನ್ನೂ ನನ್ನ ತಲೆಯಲ್ಲಿ ಏನೇನು ಇಟ್ಕೊಬಿಟ್ಟು ಬಂದೆ, ಎಲ್ಲ ಮರ್ತೋಗ್ಬಿಡ್ತು. ತುಂಬಾ ಚೆನ್ನಾಗಿದೆ. ನೀವು ಬಂದರೆ ಇಲ್ಲೆಲ್ಲ ವಿಸಿಟ್ ಮಾಡಿ. ಈಗೇನು ಕ್ಲೋಸ್ ಆಗೋ ಟೈಮು, ಹಾಗಾಗಿ ನಾನು ಪಟ ಅಂತ ಹಂಗೆ ಕಣ್ ತುಂಬಿಸ್ಕೊಂಡು ಹೋಗ್ತಾಯಿದ್ದೀನಿ ವೀಡಿಯೋ ಜಾಸ್ತಿ ಮಾಡೋ ಬದಲು. ಇಲ್ಲಿ ಮಕ್ಕಳು ಆಟ ಆಡೋದೆಲ್ಲ ಇದೆ. ನನ್ನ ಮಗಳು ಇದು ವೀಡಿಯೋದಲ್ಲಿ ನೋಡಿದರೆ ನನ್ನ ಬಿಟ್ಟು ಹೋಗಿದ್ದೀರಾ ಅಂತ ಹೇಳ್ತಾ ಕೂತ್ಕೊಳ್ಳುತ್ತೆ. ನಮ್ಮನೆಯವ್ರು ನೋಡಿದರೆ ಇದು ನನಗಿಷ್ಟ ಅಂತ, ಹಾಗಾಗಿ ಪಟ್ ಅಂತ ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ಟೈಮ್ ಏನಾದರೂ ಮಡಿಕೆ ಕುಡಿಕೆ ತೊಗೊಳಕ್ಕೆ ಬರ್ತೀನಲ್ಲ ಆವಾಗ ನೋಡಬೇಕು. ಕಿಚ್ಚಿ ಕುಣಿತ, ರಂಗದ ಕುಣಿತ ಅಂತ ನಮ್ಮ ಸಿದ್ದರಾಮಯ್ಯವರು ಕುಣಿತಾರಲ್ಲ, ಇದೇ ಕುಣಿತ ಅನಿಸುತ್ತೆ. ಮತ್ತು ಆಗಿನ ಕಾಲದಲ್ಲಿ ಕೌದಿಗಳೆಲ್ಲ ಹೊಲಿತಿದ್ರಲ್ಲ ಅದಿದೆ. ತುಂಬ ದೊಡ್ಡ ಜಾಗ, ಸಾಕಾಗಲ್ಲ, ಒಂದು ದಿನ ಎಲ್ಲ ಫುಲ್ ಬೇಕಾಗುತ್ತೆ. ನಾವು ಕ್ಲೀನಾಗಿ ಇಲ್ಲ ಅನುಭವಿಸ್ಕೊಂಡು ಎಲ್ಲ ನೋಡ್ಕೊಂಡು ಹೋಗ್ತೀವಿ ಅಂದರೆ. ನಾನು ಹಾಗೆ ಅಂದ್ಕೊಂಡೆ ಬಂದೆ, ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ಇವೇನು ಮಾಡೋದಂತೆ, ಅದ್ರ ಬಾಡಿಗೆ ಅವಿರ್ತದಂತೆ, ತೊಂದರೆ ಕೊಡಬಾರ್ದಷ್ಟೇ. ಅಲ್ಲಿ ಹುಲ್ಲಿನ ಮನೆಯೆಲ್ಲ ಇದೆ, ಅಲ್ಲಿಗೆ ಹೋಗೋಕ್ಕೆ ಟೈಮೇ ಇಲ್ವಲ್ಲಪ್ಪ. ಯಾವ್ದು ನೋಡಲಿ ಯಾವ್ದು ಬಿಡಲಿ ಅನ್ನಿಸ್ತಾ ಇದೆ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಇಲ್ಲೊಂದು ಚಿಕ್ಕ ಪುಟ್ಟ ಕೆರೆ ಇದೆ ಅನ್ನೋದೇ ಗೊತ್ತಾಗಲ್ಲ. ಚೆನ್ನಾಗಿದೆ ನೀಟಾಗಿ. ವಾವ್, ಸಕ್ಕತ್ತಾಗಿದೆ. ಮಂಕಿ ಎಲ್ಲ ಇದೆಯಲ್ಲಪ್ಪ. ನೋಡಿ ಇಲ್ಲಿ ಗೌಡ್ರು ಹೊಲ ಉಳ್ತಾ ಇದ್ದಾರೆ. ಎಲ್ಲ ಹಂಗಂಗೆ ಜೀವ ಒಂದಿಲ್ಲ, ಇನ್ನೆಲ್ಲ ಇದೆ. ನೋಡಿ ಬೋಟಿಂಗ್ ಇದೆ, ದೊಡ್ಡವ್ರಿಗೆ 40, ಚಿಕ್ಕವ್ರಿಗೆ 20. ಓಹೋ, ಮಲಗಿದ್ರಾ? ಬನ್ನಿ ಆಟಾಡಿ ಬನ್ನಿ. ನಿಮ್ಮಲ್ಲಿ ಆಟ ಆಡ್ತೀರಿ, ನಾನು ವಿಡಿಯೋ ಮಾಡ್ತೀನಿ. ನನ್ನ ಮಗಳು ಈಗ ಎದ್ದು ಮಲಗಿ ಬರ್ತಾ ಇದೆ. ರೆಸ್ಟ್ ಮಾಡಿ ಹೋಗ್ಬೇಕು, ಅಲ್ಲಿ ಆಟ ಆಡ್ಕೊಳ್ಳಿ, ನಾನು ಇಲ್ಲೇ ಇರ್ತೀನಿ. ಓಕೆನಾ? ಆಟ ಆಡ್ಕೋಬೇಕು. ನೋಡೋಣ ನನ್ನ ಮಗಳು ಈ ಟಾಸ್ಕ್ ಕಂಪ್ಲೀಟ್ ಮಾಡ್ತಾಳ ಇಲ್ವಾ ಅಂತ. ಅಷ್ಟೇ ಅಥವಾ ಅಲ್ಲಿಂದ ಸ್ವಲ್ಪ ಕಷ್ಟ. ಮಗಳು ಬೀಳು ಈ ಗಟ್ಟಿ ಹಿಡ್ಕೊ. ಆಗುತ್ತೆ, ಮಾಡು ಮಗಳು. ಹಾಗೆ ನೋಡೋಕೆ ಈಸಿ ಅನ್ನಿಸ್ತವ. ಬಿದ್ದುಬಿಟ್ಟು ವಾವ್, ನನ್ನ ಮಗಳಿಗೆ ಟಾಸ್ಕ್ ಕಂಪ್ಲೀಟ್ ಮಾಡಿ ಬರ್ತಾ ಇದ್ದಾಳೆ. ನನ್ನ ಮಗಳಿಗೆ ಖುಷಿ ಇಂತ ಸಿಗಾಕೋಗ್ಬಿಟ್ಟಿತ್ತು, ಅರ್ಧಕ್ಕೆ ಹೋಗಿ ಕರ್ಕೊಬಿಟ್ಟು ಬಂದೆ. ನನಗೆ ಸೆಕೆಯಾಗಿ ಮೈಯೆಲ್ಲ ಕಟ್ತಾ ಬರ್ತಾ ಇದೆ. ಯಾವಾಗ ಹೋಗಿ ಬೇಗ ನಿಂಗೆ ಏನು ಬೇಕು ಆಟಾಡೋಗು, ಇಷ್ಟ ಬಂದಿದ್ದು ಆಟಾಡ್ಕೊ. ಖುಷಿ ನೋಡಿ ನನ್ನ ಮಗಳಿಗೆ. ಇಷ್ಟು ಜೋರಾಗಿ ದೂಕಿಲ್ಲ, ಅವಳೆ ದೂಕಮ್ಮ ಅಂತೇಳಿ ದೂಕಿಸ್ಕೊಂಡು ಕೊನೆಗೆ ಬಿದ್ದರೆ ನನ್ನ ಮೇಲೆ ಹಾಕ್ತಾಳೆ, ನೀವು ಬೇಕು ಅಂತಲೇ ಮಾಡಿದ್ರಿ ಅಂತ. ಚೆನ್ನಾಗಿದೆಯಾ? ಆ್ಯಕ್ಚುಲಿ ನಾನು ನೋಡೋ ಅಂಥದ್ದು ಇನ್ನೂ ತುಂಬ ಇತ್ತು, ಟೈಮ್ ಬೇರೆ ಆಯಿತು. ಅಷ್ಟರೊಳಗೆ ನನ್ನ ಮಗಳು ಎದ್ಬಿಟ್ಟು ಬಂದುಬಿಟ್ಟಿದೆ ನೋಡಿ. ಇನ್ನಿದೆ ಆಟ ಆಡಿಸ್ತಾ ಕೂತ್ಕೋಬೇಕು. ಅಲ್ಲೊಂದು ಕುದುರೆ ಗಾಡಿ ಇದೆ, ಹೋಗೋಣ ಅಂದ್ಕೊಂಡಿದ್ದೀವಿ. ಟೈಮ್ ಆದರೆ ಅದು ಕ್ಯಾನ್ಸಲ್ಲು, ನೋಡೋಣ. ಕುಂಡಿ ಗಟ್ಟಾಯ್ತವ. ಕಳ್ಳೆ ಟುಬಕ್ಕಂತ ಇಲ್ಲಿ ಬಂದು ಬೀಳ್ತೀಯ. ಏನೇನು ಕಲ್ತಿದೆ ಮಗು? ಓಹ್ ಪರವಾಗಿಲ್ವೇ. ಬಿದ್ದರೆ ಮಾತ್ರ ಅವಳು ನನ್ನ ಮೇಲೆ ಹಾಕೋದು. ಅವಳು ಮುಂದೆ ಯಾರು ನಿಂತಿರ್ತಾರೆ, ನಿಮ್ಮಿಂದನೇ ಆಗಿದ್ದು, ನೀವು ಬೇಕು ಅಂತಲೇ ಮಾಡಿದ್ದು ಅಂತ. ಇದೆಲ್ಲ ಸಣ್ಣ ಮಕ್ಕಳಿಗೆ ಕಣೋ. 20% ನೋಡೋದಿದೆ, ಬಟ್ ಟೈಮ್ ಮುಗೀತು. ಸೊ ಹಾಗಾಗಿ ಈಗ ಲಾಸ್ಟ್ ಒಂದಲ್ಲಿ ಕುದುರೆ ಇತ್ತಲ್ಲ, ಆ ಕುದುರೆ ಗಾಡಿಲಿ ಹೋಗೋಣ ಅಂತ. ಇಲ್ಲೇ ಬಂತಲ್ಲ ಕುದುರೆ. ಕೂತ್ಕೊಳ್ಳೋಣ ಅಲ್ಲಿ. ಟೈಮ್ ಅಂತೆ ಮಗಳು, ಬೇಗ. ಇಲ್ಲಿ ನೋಡಿ, ಇಲ್ಲಿ ಬೋಟಿಂಗ್ ಇದೆ, ಬೋಟಿಂಗ್ ಮಾಡ್ಬೋದೇನೋ. ಅಲ್ಲಿ ಕಾಡೆಮ್ಮೆ ಇದೆ ನೋಡಿ, ಇಲ್ಲಿ ಕಾಡೆಮ್ಮೆ ಸಕ್ಕತ್ತಾಗಿದೆ ಮಾತ್ರ. ನೀರು ನೋಡಿ ಎಷ್ಟು ತಿಳಿ ಅನ್ಸುತ್ತೆ, ತುಂಬ ಚೆನ್ನಾಗಿದೆ. ಇನ್ನು ಕೆಳಗಡೆ ನಾನು ಹೋಗೇ ಇಲ್ಲ. ಇಲ್ಲಿ ನೋಡಿ ಹಾಲು ಕರಿತಾ ಇದ್ದಾರೆ, ಯಕ್ಷಗಾನ. ಅಲ್ಲಿ ಸಣ್ಣ ಮಕ್ಕಳು ನೋಡಿ ಕುಂಡಿ ಬಿಟ್ಕೊಂಡು ನಿಂತಿದೆ. ಅಯ್ಯೋ, ಆ ಕಡೆನೂ ತುಂಬ ಇದೆ. ಯಾವ್ದು ನೋಡೋದು ಯಾವ್ದು ಬಿಡೋದು? ಇಲ್ಲ ಅವಣ ಗೇಟ್ ಕ್ಲೋಸ್ ಮಾಡಿದ್ರು. ಅಷ್ಟೊಳಗೆ ಇಲ್ಲೊಂಚು ಮಲೆನಾಡ ಮನೆಗಳು ನೋಡಿ. ಹಸು ಹಾಲು ಕರಿತಾ ಇದ್ದಾರೆ ಹೊರಗಡೆ ಕಟ್ಕೊಂಡು. ಇಲ್ಲಿ ಅಜ್ಜಿ ಏನೋ ವಿಳೆದೆಲೆ ಹಾಕೊಳ್ತಾ ಇದೆ, ಏನೋ ಮಾಡ್ತಾ ಇದ್ದಾರೆ. ಇಲ್ಲಿ ಮೇಕೆ ಎಲ್ಲ ಹೊಡ್ಕೊಬಂದು ಕಟ್ತಾ ಇದ್ದಾರೆ ಏನೋ. ಗುಡಿಸ್ಲು ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ. ಅಲ್ಲಿ ಪಾಪು ಇಲ್ಲಿ ಫಸ್ಟ್ ಇಂಥ ಜಾಗದಲ್ಲಿ ಬಟ್ಟೆ ಒಗೆಯೋರು, ಹೊರಗಡೆ ಕಾರ್ ಇರ್ಬೋದು. ಇಂಥ ಗೇಟ್ಗಳು, ಕೋಳಿ ನೋಡಿ ಮಗಳೇ ನೋಡಲ್ಲ. ಇಲ್ಲಿ ಪಾಪು ಚಡ್ಡಿ ಬಿಚ್ಕೊಂಡು ತಲೆಗೆ ಹೆಂಗೆ ಕಟ್ಕೊಂಡಿದೆ ಟೊಪ್ಪಿ ನೋಡು, ಸಂತ ಟೊಪ್ಪಿ. ಅವರಮ್ಮ ಏನೋ ಕೆಲಸ ಮಾಡ್ತಾಯಿದ್ದಾರೆ. ಅವರಪ್ಪ ಇಲ್ಲಿ
ಮರ ಹೊಡಿತಾ ಇದ್ದಾರೆ. ಕೋಳಿಗಳೆಲ್ಲ ಬಂದಿದೆ, ಇನ್ನು ಸಂಜೆ ಕೂಡ ಹಾಕ್ಬೇಕು. ಎಷ್ಟು ಚೆನ್ನಾಗಿದ್ದಲ್ಲ ಮಗಳು, ಬಾ ಇನ್ನೊಂದ್ಸರಿ ಕರ್ಕೊಬರೋಣ, ಫೋಟೋ ತೆಗಿಯಬಾರದು ಅಂತ ಇದೆ. ಆ್ಯಕ್ಚುಲಿ ಇಲ್ಲಿ ನಮ್ಮನೆಯವರು ವೀಡಿಯೋ ಮಾಡಿದರು, ಒಳಗೆ ತುಂಬಾ ಚೆನ್ನಾಗಿದೆ. ಇಲ್ಲಿ ನಾನು ವೀಡಿಯೋದಲ್ಲಿ ನೋಡಿದ್ದೆ, ನಮ್ಮನೆಯವ್ರ ವೀಡಿಯೋದಲ್ಲಿ. ಅವ್ರದ್ದು ಲಿಂಕ್ ಬೇರೆ ಕೊಟ್ಟಿರ್ತೀನಿ, ಬೇಕಾದರೆ ಹೋಗಿ ಚೆಕ್ ಮಾಡ್ಬೋದು. ಆ್ಯಕ್ಚುಲಿ ನನಗೆ ತುಂಬ ಓಡಾಡೋಕ್ಕಾಗಲ್ಲ, ಹೊಟ್ಟೆ ಕೆಳಭಾಗದಲ್ಲಿ ಬೇಗ ನೋವು ಬಂದುಬಿಡುತ್ತೆ. ಆದರೂ ಓಡಾಡ್ಕೊಂಡು ಬಂದಿದ್ದೀನಿ. ಅವರಿದ್ದಾರಪ್ಪ, ಕರ್ಕೊಂಡು ಹೋಗ್ತಾರೋ ಇಲ್ಲಿ ಹೋಗೋದಿಲ್ಲ. ಇಲ್ಲ ಬಂದಿದ್ದಾರೆ ಅವರೆಲ್ಲ ಆಚೆ ಹೋಗಿದ್ದಾರೆ, ಅವ್ರು ಬೇರೆ ಕಡೆ. ಹತ್ತು ಮಗಳು ಹತ್ತು. ಹಾಯ್ ನಮಸ್ತೆ. ಹಾಂ ಚೆನ್ನಾಗಿದೆ. ಹಾಗೆ ಇವರು ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಂತೆ. ತುಂಬ ಚೆನ್ನಾಗಿ ಮಾತಾಡಿಸಿದ್ರು, ಖುಷಿಯಾಗಿ. ನಮಗೂ ತುಂಬಾ ಖುಷಿ ಆಯಿತು. ಇವ್ರ ಹೆಸರು ಗಂಗಾಧರ್ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದರೆ ಅವ್ರ ಹೆಸರು ನೆನ್ಪು ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತೆ ನನಗೆ ಬೈದೇ ಬಿಡ್ತಾರೆ. ಹಾಗೆ ಇಲ್ಲಿ ಲಾಸ್ಟ್ ಟೈಮಲ್ಲಿ ನಮಗೆ ಆಗಲ್ಲ, ಲೇಟ್ ಆಯಿತು, ಟೈಮ್ ಆಗಿದೆ, ಹೋಗಲ್ಲ ಗಾಡಿ ಅಂತ ಹೇಳ್ತಿದ್ರು. ಬಟ್ ಅಷ್ಟರೊಳಗೆ ಅವರು ಕೂಡ ಬಂದ್ರಲ್ಲ, ಮಕ್ಕಳೆಲ್ಲ ಒಟ್ಟಿಗೆ ಸೇರ್ಕೊಂಡ್ರಲ್ಲ, ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಈಗ ಹೊರಡ್ತಾ ಇದ್ದಾರೆ. ಆಯ್ತಾಯ್ತು. ಸರಿ ಬಾ. ಆಂಪಿ ಥಿಯೇಟರ್ ನೋಡ್ದ ಗೊತ್ತಾ? ಹಾಂ, ನಾಗೇಗೌಡರು ಅಂತ ಇದನ್ನ ಕಟ್ಟಿರೋದು. ಮನ್ಸು ಮಾಡಿದಿದ್ರೆ ಮೇನ್ ರೋಡ್ ಪಕ್ಕ ರೆಸಾರ್ಟ್ ಮಾಡ್ಬೋದಾಗಿತ್ತು. ಇದನ್ನ ನಾಡು ನುಡಿಗೆ ಅಂತ ಹೆಂಗೆ ಇಟ್ಕೊಂಡ್ರು ಅಂದರೆ ಪ್ರತಿಯೊಂದನ್ನು ಇವರು ಅವ್ರು ಸಮಾಧಿ ಸಮೇತ ಇದ್ರೊಳಗೆ ಮಾಡಿಸ್ಕೊಳ್ಳಿಲ್ಲ, ಗೊತ್ತವರು. ನನ್ನ ಜನಗಳಿಗೋಸ್ಕರ ನಮ್ಮ ನಾಡು ನುಡಿ ಸಂಸ್ಕೃತಿನ ಇಲ್ಲಿ ಕಾಪಾಡಬೇಕು ಅಂತ ಅಂದ್ಬಿಟ್ಟು ಜನಗಳಿಗೋಸ್ಕರ ಉಳಿಸ್ಕೊಂಡಿರೋದು ಇದನ್ನ. ತುಂಬ ಎಷ್ಟು ಮಠ ಸಿನಿಮಾದಲ್ಲಿ ಒಂದು ಸಾಂಗ್, ತಪ್ಪು ಮಾಡದವ್ರು ಯಾರವ್ರೇ, ಇಲ್ಲೇ ನಡೆದ್ರು ಸಾಂಗ್. ತಪ್ಪೇ ಮಾಡದವ್ರು ಎಲ್ಲವ್ರೇ ಅಂತಾರಲ್ಲ. ಹಾಂ, ಅಲ್ಲಿ ಎದುರುಗಡೆ ಐತಲ್ಲ ಅದು, ಒಳಗಡೆ ಈಗ ಬಾಕ್ಲಾಕ್ಕೋರು ಅಷ್ಟೇ. ಈಗ ಟೈಮ್ ಆಯ್ತಲ್ಲ ನಮಗೆ ಒಳಗಡೆ. ತುಂಬಾ ಚೆನ್ನಾಗಿದೆ, ತುಂಬ ಕ್ಲೀನಾಗಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಯಾವ್ದು ನೋಡೋದು ಯಾವ್ದು ಬಿಡೋದು ಅಂತಲೇ ಅನ್ನಿಸ್ತದೆ. ಆಮೇಲೆ ಆದರೆ ಇದು ತುಂಬ ಅನುಭವಿಸೋ ಅಂತಾರೆ. ಆದರೆ ಇಂಥವು ಇಷ್ಟಪಡೋದಿದ್ರೆ ಒಂಥರಿಗೆ ಮಾತ್ರ ಖುಷಿಯಾಗುತ್ತೆ. ನಾನು ಇದನ್ನು ಒಂದೊಂದನ್ನು ಕೂಡ ಅಷ್ಟು ಅನುಭವಿಸ್ತಾ ಇದ್ದೀನಿ. ಬಯಲೂರು ರಂಗಮಂದಿರ ಅಂತ ಇದ್ರ ಹೆಸರು. ಅಂದರೆ ಸುಮಾರು ದೊಡ್ಡದು ಇದು. ನೀನು ಬಂದರೆ ಒಂದು ದಿನ ಎಲ್ಲ ಇರ್ಬೋದು ಇಲ್ಲಿ. ಅಲ್ವಾ? ಹೌದು. ಇಲ್ಲಿ ಫುಡ್ ಎಲ್ಲ ಇದೆಯಾ? ಫುಡ್ ಸಿಗುತ್ತೆ. ಸಿಗುತ್ತೆ. ಫುಡ್ಡು ಅಂದರೆ ಇಲ್ಲ, ಫುಡ್ ಸಿಗಲ್ಲ ಅನ್ಸುತ್ತೆ. ಆ ಕಡೆ ಸಿಗುತ್ತಾ? ಪಕ್ಕದಲ್ಲೇ ಐತಲ್ಲ ಊಟ. ಇದ್ರೊಳಗೆ ಇದ್ರದ್ದೇ ಅದು ಎಲ್ಲೂ ಇಲ್ಲಿ ಮಾಡ್ಬಿಟ್ರೆ ಅವ್ರಿಗೆ ಬಾಡಿಗೆ ಕೆಲಸ ಅಲ್ಲ. 2 ಹೋಟ್ಲು ಅದಕ್ಕೆ ಅಂತಾನೆ ಸಪ್ರೇಟ್ ಮಾಡಿರೋದು. ಅವ್ರು ನಾಗೇಗೌಡ್ರದೇ ಅಲ್ವಾ ಅದು ವಿಗ್ರಹ? ಕೋಟಿಗೆ ಒಬ್ಬ ಕಣಮ್ಮ ಇವರು. ಸಾಯ ದಿವಸ 6:45 ಕಾಫಿ ತಿಂಡಿ ಕೊಟ್ಟಿದ್ದು ನಾನೇ. ಹೌದಾ? ಕೋಟಿಗೆ ಒಬ್ರು. ಕರ್ನಾಟಕದಲ್ಲಿ ಎಲ್ಲಾ ಕಡೆಗೂ ಅವ್ರ ಜೊತೆ ವಸ್ತು ಸಂಗ್ರಹಕ್ಕೆ ಹೋಗಿರೋದು ನಾನು. ಎಲ್ಲೆಲ್ಲಿ ಕಲೆಕ್ಟ್ ಮಾಡಿದ್ರೆ? ಕರ್ನಾಟಕ ಫುಲ್ ಎಲ್ಲ ಕಡೆ. ಅವ್ರು 2005 ಸೆಪ್ಟೆಂಬರ್ 22. 19 ವರ್ಷ ಆಯ್ತು. ನಾವು ಹುಟ್ಟಿದ್ದು 1915 ಫೆಬ್ರವರಿ 11ನೇ ತಾರೀಕು. ಅವ್ರಿಗೆ ಅಲ್ಲಿ 91 ವರ್ಷ ವಯಸ್ಸು. ಅವರು IAS ಆಫೀಸರ್ ರಿಟೈರ್ಡ್, MLC. ಅವರು ನಾಗಮಂಗಲ ತಾಲೂಕು, ಯರಗನಹಳ್ಳಿ, ಮಂಡ್ಯ ಜಿಲ್ಲೆ. 64ನೇ ಮುದ್ವಾಳ್ ಕನ್ನಡ ಸಂಸ್ಥೆ ಅಧ್ಯಕ್ಷರು, ಮೊಟ್ಟ ಮೊದಲ ಅಕಾಡೆಮಿ ಅಧ್ಯಕ್ಷರು. ಅವರಿಗೆ ಪಂಪ ಪ್ರಶಸ್ತಿ ಮತ್ತೆ ನಾಡೋಜ ಪ್ರಶಸ್ತಿ ಬಂದಿದೆ. ಅವ್ರಿಗೆ ಸುಮಾರು 50 ಬುಕ್ಸ್ ಬರೆದಿದ್ದಾರೆ. ಪ್ರವಾಸಿ ಕಂಡ ಇಂಡಿಯಾವನ್ನ 8 ಸಮುದ್ರದ ಸರೆ, ದೊಡ್ಡ ಮನೆ, ನಾಕಂಡ ಪ್ರಪಂಚ, ಅವು ತುಳಿದ್ರೆ, ಅಡಣ ಮನೆತಿ, ನನ್ನೂರು, ಮೈಲಾಲಿಗಿನ ಕಾವ್ಯ, ಕೈದಿಗಳ ಕತೆ, ಭೂಮಿಗೆ ಬಂದ ಗಂಧರ್ವ, ಸೊನ್ನೆಯಿಂದ ಸೊನ್ನೆಗೆ, ಬೆಟ್ಟದಿಂದ ಬೆಟ್ಟಲಿಗೆ, ನನಗೆ ಜನಕ್ಕೆ, ಪದವೇ ನಮ್ಮದಲ್ಲಿ, ಎಳವರು ಮಂತ್ರ ಕವಿಗಳು, ನಾಗವಲ್ಲಿ, ಇವೆಲ್ಲ ಅವ್ರು ಬರೆದಿರೋ ಬುಕ್ಸ್ಗಳು. ನಮ್ಮ ಟ್ರಸ್ಟ್ 1979 ರಿಟೈರ್ಡ್ ಆಗ ದಕ್ಷ ಆಡಳಿತಾಧಿಕಾರಿ ಅಂತ 2 ಲಕ್ಷ ಕೊಟ್ಟಾಗ ಜಾನಪದ ಹಾಳಾಗ್ತದೆ ಅಂತ ಆ ದೇವೇಗೌಡರು, ನಾಗೇಗೌಡರು, ಜಿ ನಾರಾಯಣರು, ಜವರೇಗೌಡ್ರನ್ನ ಇವರೆಲ್ಲ ಸೇರಿಸಿ ಜಾನಪದ ಟ್ರಸ್ಟ್ ಓಪನ್ ಮಾಡಿದ್ರು. 1984 ಜಾಗ ದಂಡಿದ್ದು. 1994 ಮಾರ್ಚಿನಲ್ಲಿ ಜಾನಪದ ಲೋಕ ಉದ್ಘಾಟನೆ ಆಗಿದೆ. ಅದಕ್ಕೆ ಫೆಬ್ರವರಿ 11ನೇ ತಾರೀಕು ಇಲ್ಲಿ ಪ್ರತಿ ವರ್ಷ ಯಾವಾಗ ನಾವು ಮಾರ್ಚಿಲ್ ಮಾಡ್ತಾ ಇದ್ದೋ, ಮಾರ್ಚಿ ಬಿಟ್ಟು ಯಾಕೆ ಫೆಬ್ರವರಿಗೆ ಮಾಡೋದು ಅಂದ್ರೆ, ಮಾರ್ಚಿನಲ್ಲಿ ಎಕ್ಸಾಮ್ ಟೈಮು, ಜನ ಬರೋಣ ನೋಡಕ್ಕೆ ಅಂತ. ಫೆಬ್ರವರಿ ಯಾವಾಗ ಸೆಕೆಂಡ್ ಸ್ಯಾಟರ್ಡೆ ಬರ್ತೋ ಅವಾಗ ಎಲ್ಲಾ ರಜಾಗಳು ಇರುತ್ತೆ ಅಂತ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಮಾಡಕ್ ಶುರು ಮಾಡಿದ್ವಿ. ಆ ದೃಷ್ಟಿಯಿಂದ
ನಾಗೇಗೌಡರದು ಒಂದ್ಸರಿ 11ನೇ ತಾರೀಕು ಸೋಮವಾರ ಬರ್ಬೋದು, ಭಾನುವಾರ ಬರ್ಬೋದು, ಮಂಗಳವಾರ ಬರ್ಬೋದು, ಶುಕ್ರವಾರ ಬರ್ಬೋದು. ಆದ್ರೆ ನಾವು ಸೆಕೆಂಡ್ ಸ್ಯಾಟರ್ಡೆ ಫಿಕ್ಸ್. ಅಂದ್ರೆ ಫೆಬ್ರವರಿ ಸೆಕೆಂಡ್ ಸ್ಯಾಟರ್ಡೆ ಎಲ್ಲಾ ಗೌರ್ಮೆಂಟ್ ಆಫೀಸ್ಗೂ ರಜೆ ಇರುತ್ತೆ, ಬ್ಯಾಂಕ್ ರಜೆ ಇರುತ್ತೆ, ಸ್ಕೂಲ್ ರಜೆ ಇರುತ್ತೆ ಕೆಲವರು, ಆಮೇಲೆ ಕಂಪ್ನಿಗಳಿಗೆಲ್ಲ ರಜೆ ಇರುತ್ತೆ. ಅವಾಗ ಜನ ಜಾಸ್ತಿ ಬರುತ್ತೆ ನೋಡಕ್ಕೆ. ನಮ್ ಲೋಕೋತ್ಸವ ಜಾತ್ರೆ ನಡೆಯುತ್ತೆ. ನಮ್ಮಲ್ಲಿ ಮೊದಲು ಇಲ್ಲಿ ಜಾನಪದ ಲೋಕ ಪ್ರಶಸ್ತಿ ಕೊಟ್ಮೇಲೆ ಇವ್ರಿಗೆ ನಾಡೋಜ ಅವು ಎಲ್ಲ ಬಂದಿರು, ಬೇರೆ ರಾಜ್ಯೋತ್ಸವ ಪ್ರಶಸ್ತಿ ಇಲ್ಲ. ನಾವು 60 ವರ್ಷದ ಮೇಲ್ಪಟ್ಟವ್ರನ್ನ ಯಾರು ಮೂಲೆ ಗುಂಪಾಗಿ ಒಳ್ಳೆ ಕಲಾವಿದ ಅಂತ ಗುರುತು ಮಾಡಿ ಕೊಡುದು. ಇವತ್ತು ನೀವು ಸುಕ್ರಿ ಬೊಮ್ಮೇಗೌಡ ಆಗ್ಬೋದು, ಜೊಕ್ತಿ ಮಂಜಮ್ಮ ಆಗ್ಬೋದು, ತುಳಸಿಗೌಡ ಆಗ್ಬೋದು, ನಿಮ್ಗೆ ಯಾರಿಂದ ಇದು ಪದ್ಮಶ್ರೀ ಅವಾರ್ಡ್ ಅಂದ್ರೆ ನಾಗೇಗೌಡ್ರ ಹೆಸರು ಹೇಳೋದು. ಮಹಾನ್ ವ್ಯಕ್ತಿ, ಕೋಟಿಗೊಬ್ಬ. ನಮಸ್ತೆ ನಮಸ್ತೆ, ಆರಾಮ? ಫಿಟ್ ಆಗ್ಬಿಟ್ಟಿದ್ರಿ ಅಲ್ಲೇ 3 ದಿನಕ್ಕೆ. ಬರಲ್ಲ ಬನ್ನಿ ಸರ್ ನೀವು. ಹಂಗಲ್ಲ ಬಾಯಿ ಮಾತಿಗೆ ಬನ್ನಿ ಸರ್. ಆಯ್ತು ಖಂಡಿತ ಖಂಡಿತ. ಚಿಗವೆಲ್ಲಿ ಅಂತ ನಿನ್ ತಂಗಿ ನೀನ್ ಬರಕ್ಕಾಗಲ್ಲ, ಯಾಕೆ ಬರಕ್ಕಾಗಲ್ಲ, ಯಾಕೆ ಹೇಳು? ನಿನ್ ಮೊಬೈಲ್ ನಂಬರ್ ತೋಡಿಲ್ಲ, ನನ್ನ ಹೆಸರು ಕೇಳಿಲ್ಲ. ಅಲ್ಲ ಸ್ವಲ್ಪ ಅಟ್ಲೀಸ್ಟ್ ಏನಾದ್ರು ಹೇಳ್ಬೇಕಾ? ನಮ್ಗೆ ನಂಬರ್ ಕೊಡಿ. ಎಷ್ಟು ಖುಷಿಯಿಂದ ನಾವೇನು ತುಂಬ ದಿನದಿಂದ ಪರಿಚಯ ಇದ್ದೀವಿ ಅನ್ನೋ ಥರ ಅಷ್ಟು ಖುಷಿಲಿ ಮಾತಾಡ್ಸಿದ್ರು. ನಮಗೂ ಅಷ್ಟೇ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಮಾತಾಡ್ಸುವಾಗ ನಮ್ಮ ಮನೆಯವರೆಲ್ಲ ಹೊರಗಡೆ ಏನೋ ಕೇಳ್ಕೊಂಬಿಟ್ಟು ಬರೋಕ್ಕೆ ಅಂತ ಹೋಗಿದ್ರು ಒಳಗೆ. ಸೊ ಹಾಗಾಗಿ ಇವಾಗ ಮಾತಾಡಿಸ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಸಿಗೋಣ ಸರ್. ಖುಷಿ ಆಯಿತು. ಹಾಗೆ ಅಲ್ಲೆಲ್ಲ ನೋಡಿಕೊಂಡು ಮಾತಾಡಿಕೊಂಡು ಮುಗಿಸ್ಕೊಂಡು ಹೊರಟು ಹಾಗೆ ಬರೋ ರೋಡಲ್ಲಿ ಸ್ವಲ್ಪ ಈಗ ನನಗೆ ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಕಾಫಿ ಕುಡಿಬೇಕು ಅನ್ನಿಸ್ತಿದ್ದೆ. ಹಾಗಾಗಿ ಕಾಫಿ ಕೂಡ ಅಷ್ಟೇ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಅಲ್ಲೇ ಪಿಜ್ಜಾ ಹಟ್ ಇತ್ತು, ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ದು ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ನಮ್ಮ ಚಿಕ್ಕಮಂಗ್ಳೂರವರು ಕೂಡ ಇದ್ದರು, ಲಾಸ್ಟ್ ಟೈಮ್ ಬಂದಾಗ ಮಾತಾಡ್ತಿದ್ರು. ಹಾಗೆ ಪೆಪ್ಸಿ ತಗೊಂಡು ನನಗೆ ವಾಯ್ಸ್ ಬೇರೆ ಕಟ್ಬಿಟ್ಟಿದೆ. ಸೊ ಆದ್ರೆ ತಣ್ಣಗೆ ಏನಾರು ತಿನ್ನಬೇಕು, ಕುಡಿಬೇಕು ಅನ್ಸೋದು. ಇದು ತಟ್ಟೆಯಿಂದ ಮಾಡಿರೋದಂತೆ, ಅದೆಲ್ಲ ಲೋಟದಿಂದ ಮಾಡಿರೋದಂತೆ. ಅಯ್ಯೋ ಅಯ್ಯೋ ಅಯ್ಯೋ, ಕೂತ್ಕೋ. ಮತ್ತೆ ಲಾಸ್ಟ್ ಪೀಸ್ ನನಗೆ ಎರಡು ಪೀಸ್ ಎಷ್ಟು ಬೇಕಾದ್ರೂ ತಿನ್ನಿ. ಆನಿಯನ್ ಸಾಸೇಜ್ ನೋಡೋಣ ಹೇಗಿದೆ ಅಂತ. ನನಗೆ ಏನು ಗೊತ್ತಾಗ್ತಾ ಇಲ್ಲಪ್ಪ, ಬಿಸಿ ಒಂದೇ ಗೊತ್ತಾಗ್ತಿರೋದು. ನೆಕ್ಸ್ಟ್ ಕಾರ್ನ್ ಸಾಸೇಜ್ ಪಿಜ್ಜಾ, ಇದು ನಂದು 3ನೇ ಪೀಸು, ನನ್ನ ಮಗಳದು 1 ಕಾರ್ನ್ ಪಿಜ್ಜಾ. ಇದು ಒಂದು ರೌಂಡ್ ಆಯಿತು, 2ನೇ ರೌಂಡಿಗೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಇದು ಅದೇನಾ? ಇವರೇ ನೋಡಿ ನಮ್ಮ ಚಿಕ್ಕಮಂಗ್ಳೂರು ಸೈಡ್ ಅವರು. ಲಾಸ್ಟ್ ಟೈಮ್ ಮಾತಾಡ್ಸಿದ್ರೆ ಹೀಗೆ ನೀವು ಎಲ್ಲಿಯವರು ಅಂತ ಪರಿಚಯ ಆಗಿದ್ದು. ಅದ್ರ ಮೇಲೆ 1-1.5 ತಿಂಗಳಾದ್ಮೇಲೆ ಬಂದಿದ್ದೆ ನಾವು ಇಲ್ಲಿಗೆ. ಪತ್ತೆ ಇಟ್ಟಿದ್ರು ಪರವಾಗಿಲ್ಲ, ಅವರೇ ಬಂದು ಮಾತಾಡ್ಸಿದ್ರು. ಇಲ್ಲಿ ಟೈಮಲ್ಲಿ ನನಗೆ ಮೇಕಪ್ ಮಾಡ್ಕೋಬೇಕು ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಪ್ರೆಗ್ನೆನ್ಸಿ ಟೈಮು ಒಂದು, ಮತ್ತು ಈ ಬೇಸಿಗೆ ಟೈಮು, ಮೈ ಕಡ್ತ, ಅದರಲ್ಲಿ ಬರೀ ಕೆಮ್ಮು ಶೀತ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಏನೂ ಇಂಟ್ರೆಸ್ಟ್ ಇಲ್ಲ ನನಗೆ. ಯಾರು ಬಂದಿದ್ದು ಪುತಾನಿ ಅವರು? ಓ ದಾರಿ ನೋಡಿ, ನನ್ನ ಮೈ ಎಲ್ಲ ಕೆರೆದು ಯಾವ ಥರ ಗಾಯ ಆಗಿದೆ ಅಂತ. ಫುಲ್ ಮೈ ಇದೇ ಥರ ಆಗಿದೆ. ಅಂದರೆ ಒಂದು ಗಾಯನೇ ನಾನು ಒಂದು 10-15 ಸರಿ ಕೆರಿಬೋದೇನೋ. ಯಾಕಂದರೆ ಈ ಗಾಯ ಆಗ್ತಿರುತ್ತೆ, ಮತ್ತೆ ಅದ್ರ ಮೇಲೆ ಕಡ್ತಾ ಬರುತ್ತೆ, ಅದನ್ನೇ ಕೆರೆದು ಮತ್ತೆ ಗಾಯ ಆಗುತ್ತೆ, ಅದು ಒಣಗುತ್ತೆ, ಮತ್ತೆ ಕಡ್ತಾ ಬರುತ್ತೆ, ಮತ್ತೆ ಕೆರಿತೀನಿ, ಅದು ಒಣಗೋಕ್ಕೆ ಆಗ್ತಾಯಿಲ್ಲ. ಈ ಥರ ಮೈ ತುಂಬ ಆಗೋಗ್ಬಿಟ್ಟಿದೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.